ಹುಡುಗಿರಿ ಕ್ವಶನ್ ಆನ್ಸರ್ ಮಾಡ್ಲೇಬೇಕಪ್ಪ. T323 ಫಿಟ್ನೆಸ್ ಬ್ಲಾಗ್. ಈ ಕೆಲವು ಇನ್ಫ್ಲುಯೆನ್ಸರ್ ಅಥವಾ ಡೈಲಿ ವ್ಲಾಗ್ ಮಾಡೋರು ಅಥವಾ ಏನಾರ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋರು ಅವ್ರು ಊಟ ಮಾಡೋದನ್ನ ನೀಟಾಗಿ ಜೋಡಿಸ್ಕೊಂಡು ಅಲಂಕಾರ ಮಾಡ್ಕೊಂಡು ಗುರು ಒಂದ್ ದಿವಸ 2 ದಿವಸ ಓಕೆ ಗುರು, ಪ್ರತಿ ದಿವಸ ಮಾಡಕ್ ಅದೇನ್ ರಂಗೋಲಿ ಕಾಂಪಿಟೇಷನ್? ರಂಗೋಲಿ ಕಾಂಪಿಟೇಷನ್ ಡೋಂಟ್ ಎಕ್ಸ್ಪೆಕ್ಟ್ ಮೀ. ಹಂಗೆ ಒಂದ್ ಮಧ್ಯಾಹ್ನ ಊಟ ಆಗಿದ ತಕ್ಷಣ 1-2 ಮೀನ್ ಎಣ್ಣೆ, ಐ ಮೀನ್ ಫಿಶ್ ಆಯಿಲ್ ಬ್ರೋ. ಇದನ್ನ ಮಾತ್ರ ನಾನು ಯಾವತ್ತೂ ಮಿಸ್ಸೇ ಮಾಡಿಲ್ಲ. ಟ್ರಿಪ್ಪಿಗೆ ಹೋದ್ರು ಇದನ್ನ ಎತ್ಕೊಂಡು ಹೋಗ್ತೀನಿ. ವರ್ಕೌಟ್ ಅಲ್ಲಿ ಮಾತ್ರ ರೆಸ್ಟ್ ಅನ್ನೋದಿರುತ್ತೆ ಹೊರತು ನ್ಯೂಟ್ರಿಷನ್ ಅಲ್ಲಿ ಯಾವತ್ತೂ ಆತರ ಇರಲ್ಲ. ಆಮೇಲೆ ಕಾರ್ಡಿಯೋ ಅಷ್ಟೇ ಪ್ರತಿ ದಿವಸನೂ ಮಾಡ್ಬೇಕು. ಮೊನ್ನೆ ನನಗೊಂದು ಫೀಮೇಲ್ ಫ್ರೆಂಡ್ ಕೇಳಿದ್ರಪ್ಪ, ನಾವ್ ಈ ಫಿಶ್ ಆಯಿಲ್ ನ ತಗೊಬೋದಾ ಅಂತ. ನಾನ್ ಕೇಳ್ದೆ, ಈಗ ಹೆಲ್ತ್ ಕಾನ್ಶಿಯಸ್ ಗೋಸ್ಕರ ಈ ಕ್ವಶನ್ ಕೇಳ್ತಿದ್ಯಾ ಅಲ್ವಾ? ಇಟ್ಸ್ ಫೈನ್ ದಟ್ ನಿನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂಡ್ ಜಾಗ್ರತೆಗೋಸ್ಕರ ಕೇಳ್ತಿದ್ಯಾ ಅಲ್ವಾ? ಈಗ ಗೋಲ್ಗೊಪ್ಪ ತಿಂದಿದ್ಯಾ? ಓ ಅವಾಗ ಯಾಕೆ ಈ ಕ್ವಶನ್ಗಳು ಬಂದಿಲ್ಲ? ನಾವು ಹುಡುಗಿರಿದನ್ನ ತಿನ್ಬೇಕಾದ ಕೇಳಲೇ ಇಲ್ಲ. ಆ ತರ ಎಲ್ಲ ಏನು ಇಲ್ಲ, ಆರಾಮಾಗಿ ತಗೋ ಅಂತ ಹೇಳ್ದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬಾಯ್ ಬಾಯ್.